ನಮಗೂ ಕಳೆದ ವಾರ ನೋಟಿಸ್ ಬಂದಿದೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಗ್ಗೆ ಏನೋ ಮಾತಾಡಬಾರ್ದು, ನಾವು ನಮಗೆ ಬರಲ್ಲ ಅಂದ್ಕೊಂಡಿದ್ದು. ಇವನ್ ಪ್ರಜ್ವಲ್ ಬಗ್ಗೆ ಆಗಲಿ ತುಚ್ಛವಾಗಿ ಮಾತನಾಡ್ತಿಲ್ಲ, ಯಾರೂ ಮಾತನಾಡ್ತಿಲ್ಲ. ನಾವು ನಮಗನಿಸಿದ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ನೀನು ಒಬ್ಬ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್, ಶಾಸನ ಸಭೆ, ಅದು ಕೇಂದ್ರದ ಶಾಸನ ಸಭೆ, ಶಾಸನಗಳನ್ನು ರೂಪಿಸುವ ಸಭೆ. ನೀನು ಏನಕ್ಕೆ ಹೋಗಿ ನಿಷೇಧಾಜ್ಞೆ ತಂದು ಅದ್ರ ಮೇಲೆ ಪ್ರೊಹಿಬಿಷನ್ ಯಾಕೆ ತಂದ್ರೆ? ಕಾರಣ ಏನು? ಮುಖ್ಯವಾದ ವಿಷಯ ಹೊರಟೋಗಿದೆ. ಕುಮಾರಸ್ವಾಮಿ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ, DK ಶಿವಕುಮಾರ್ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ, ವಕೀಲ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ, ಡ್ರೈವರ್ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ. ಎಲ್ಲ ರಾಜಕೀಯಗಳು ಮತ್ತು ಸಾಮಾಜಿಕ ಆಗು ಹೋಗುಗಳಲ್ಲಿ ಹೇಗಿರ್ತಿದ್ರು ಆ ಆತಂಕದಲ್ಲಿದ್ದೀರಿ. 15 ವರ್ಷ ನಿನ್ನ ಜೊತೆ ಇದ್ದ ಡ್ರೈವರ್ನ ನೀನು ಸಮಾಧಾನ ಮಾಡೋಕ್ಕಾಗ್ತಿರ್ಲಿಲ್ಲಪ್ಪ ಸಂಸದ. ಪ್ರಜ್ವಲ್, ಅಷ್ಟು ನಿನ್ ಕೈಲಾಗ್ತಿರ್ಲಿಲ್ವ? ರೇವಣ್ಣ, ಭವಾನಿ ಅವರೇ, ಇದು ತನಿಖೆ ನಡೀಬೇಕು, ವಿಚಾರಣೆ ನಡೀಬೇಕು, ಇದ್ರ ಬಗ್ಗೆ ತಪ್ಪಿದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳ್ಬೋದೇ ಹೊರತು ನಿಷೇಧಾಜ್ಞೆ ಹೆಂಗೆ ತೆಗಿಸ್ತೀಯಾ? ಸ್ನೇಹಿತರೆ, ನಮಗೂ ಕಳೆದ ವಾರ ನೋಟಿಸ್ ಬಂದಿದೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬಗ್ಗೆ ಏನೋ ಮಾತಾಡಬಾರ್ದು, ನಾವು ನಮಗೆ ಬರಲ್ಲ ಅಂದ್ಕೊಂಡಿದ್ದು. ಪತ್ರಿಕೆ ಆಗಿದ್ರೆ ಬರ್ತಿತ್ತು, ಯೂಟ್ಯೂಬ್ ಚಾನಲ್ ಬರಲ್ಲ ಅಂತ ಆದ್ರೆ ಕಳಿಸಿದ್ದಾರೆ. ನಾನು ಏನು ಹೇಳಲಿ ಇದಕ್ಕೆ? ಕುಮಾರಸ್ವಾಮಿನೇ ಮಾತನಾಡ್ತಾ ಇದ್ದಾರೆ, ನಮ್ಮ ಕುಟುಂಬದ ಬಗ್ಗೆ ಹಿಂಗೆ ಅವಹೇಳನ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ದೇವೇಗೌಡರು ಯಾರು ತಪ್ಪು ಮಾಡಿದಾನೋ ಅವನು ಕಾನೂನು ರೀತಿ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ, ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳೋ ಪದಗಳನ್ನು ನಾವು ಹೇಳ್ಬಾರ್ದ? ನಾವು ಇಲ್ಲಿ ಅವ್ರ ಬಗ್ಗೆ ಆಗಲಿ ಅಥವಾ ಇವನ್ ಪ್ರಜ್ವಲ್ ಬಗ್ಗೆ ಆಗಲಿ ತುಚ್ಛವಾಗಿ ಮಾತನಾಡ್ತಿಲ್ಲ, ಯಾರೂ ಮಾತನಾಡ್ತಿಲ್ಲ. ನಾವು ನಮಗನಿಸಿದ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಏನು ಸರಿ ಇಲ್ಲ, ನಮ್ಮ ಕಣ್ಣಿಗೆ ಏನು ಸರಿ ಕಾಣ್ತಿಲ್ಲ. ಈಗ ಇಲ್ಲೇ ನೋಡಿ, ಒಂದು ರೀತಿ ಹುಚ್ಚರ ಸಂತೆ ಆಗಿದೆಯಲ್ಲ, ಆ ಥರ ಹುಚ್ಚರ ಸಂತೆ ಅಂತಾರಲ್ಲ, ಆ ರೀತಿ ಆಗ್ಬಿಟ್ಟಿದೆ ನಮ್ಮ ಇಡೀ ಸಮಾಜ. ಇಲ್ಲಿ ಏನು ನಡೆದಿದೆ ಸ್ಪಷ್ಟವಾಗಿ ಯಾರೂ ಅನಲೈಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಒಬ್ಬ ಹುಡುಗ, ಅವನು ಒಬ್ಬ ಡ್ರೈವರ್. ಆ ಯಾರು ಡ್ರೈವರ್ ಆಗಿದ್ದಾನೆ? ಒಬ್ಬ ಸಂಸದನಿಗೆ. ಆ ಸಂಸದ, ಸಿಟ್ಟಿಂಗ್ ಸಂಸದ, MP, ಮೆಂಬರ್ ಆಫ್ ದ ಪಾರ್ಲಿಮೆಂಟ್. ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅಂದರೆ ಸಾಮಾನ್ಯ ಅನ್ಕೋಬೇಡಿ, ಭಾಳ ಜನಕ್ಕೆ ಗೊತ್ತಿಲ್ಲ. ಪ್ರಜ್ವಲ್ಲು ಇಂಥವ್ರೆಲ್ಲ ನೋಡಿಬಿಟ್ಟು ಏನೋ ಅದು ಬುದ್ಧಿ ಇಲ್ಲದೆ ಇರೋ ಜಾಗ ಅನ್ಕೋಬೇಡಿ. ಜನರಿಂದ ಆರಿಸಿದ 544 ಜನ, 150 ಕೋಟಿ ಜನರ ಭವಿಷ್ಯನ ಇಟ್ಕೊಂಡಿರ್ತಾರೆ, ಬರಿತಾ ಇರ್ತಾರೆ, ರೂಪಿಸ್ತಾ ಇರ್ತಾರೆ. ಇಟ್ ಈಸ್ ನಾಟ್ ಆನ್ ಆರ್ಡಿನರಿ ಥಿಂಗ್. ಅವ್ರ ವ್ಯಕ್ತಿತ್ವಗಳು ಕುಲ್ಗೆಟ್ಟೋಗಿದೆ, ಅಸೂಕ್ಷ್ಮ ಆಗಿದೆ. ದಟ್ ಈಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಅದು ಮಾತ್ರ, ಆ ಪೋಸ್ಟ್ ಇದೆಯಲ್ಲ, ಇಟ್ ಈಸ್ ನಾಟ್ ಆನ್ ಆರ್ಡಿನರಿ ಪೋಸ್ಟ್. ಒಬ್ಬ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾನೆ. ಯಾವುದೋ ಕಾರಣಕ್ಕೆ ಸಂಸದನ ಕುಟುಂಬಕ್ಕೆ ಮತ್ತು ಈ ಡ್ರೈವರ್ಗೆ ಗಲಾಟೆಗಳಾಗ್ತವೆ, ವೈಮನಸ್ಸು ಬರುತ್ತೆ. ಅದೇನೋ ಆರ್ಥಿಕ ವ್ಯವಹಾರಗಳು ಏನೇನೋ ಇದೆ ಬಿಡಿ, ಆ ವಿವರಗಳು ಮುಖ್ಯ ಅಲ್ಲ, ಇಲ್ಲಿ ನಾವು ಹೋಗೋ ಅವಶ್ಯಕತೆ ಇಲ್ಲ. ಆ ಡ್ರೈವರ್ ಏನು ಮಾಡ್ತಾನೆ, ಈ ಸಂಸದನ ಇದರಲ್ಲಿ ಫೋನಿನಲ್ಲಿ ಏನೇನಿರ್ತದೋ ಕೆಲವು ಅಂಶಗಳು, ಕೆಲವು ಫೋಟೋಗಳು, ಕೆಲವು ವಿಡಿಯೋಗಳು ಎಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ ತನ್ನ ಫೋನಿಗೆ. ಆ ಫೋನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅವನು, ನೀವೇನಾದ್ರು ನನ್ನ ಗೋಳಿಕೊಂಡ್ರೆ ಅಥವಾ ಈಗ ಮಾಡಿದಿರಲ್ಲ ಈ ವಿಷಯಕ್ಕೋಸ್ಕರ ಇದನ್ನು ನಾನು ಪಬ್ಲಿಷ್ ಮಾಡ್ತೀನಿ ಅಂತ ಹೆದರಿಸ್ತಾನೆ. ಹ್ಯೂಮನ್ ನೇಚರ್ ಅದು. ಯಾವನೋ ಒಬ್ಬ ನನಗೆ ಇದಾಗೋದಿಲ್ಲ ಅಂದಾಗ ಅವನ ದೌರ್ಬಲ್ಯ ಏನೇ ತಿಳ್ಕೊಂಡು ಎದುರಿಸೋ ತಾಕತ್ತಿದ್ರೆ ಕೈನಲ್ಲಿ ನೋಡಿ. ಇಲ್ಲಿ ಸಂಸದನಿಗೆ ಹೊಡೆಯೋದು ಕಷ್ಟ, ನಾವು ಹೇಳುವುದು ಬಾಯಿನಲ್ಲಿ, ಆದರೆ ಬಹಳ ಕಷ್ಟ. ಸೊ ಹಾಗಾಗಿ ಈ ವಿಡಿಯೋಗಳನ್ನ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ. ಆ ಟ್ರಾನ್ಸ್ಫರ್ ಮಾಡಿಕೊಂಡು ಯಾವುದೋ ಒಂದು ಇದರಲ್ಲಿ ಇವ್ರಿಗೆ ತಿಳಿಸ್ತಾನೆ, ಸಂಸದ ಮತ್ತು ಸಂಸದನ ಕುಟುಂಬಕ್ಕೆ. ಇವರು ಕೆರಳ್ತಾರೆ. ಈ ಸಂಸದ ಏನು ಮಾಡ್ತಾನೆ, ಮಹಾಬುದ್ಧಿವಂತ ಸಂಸದ, 544 ಜನರಲ್ಲಿ ಒಬ್ಬ. ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಲಕ್ಷ ಜನಕ್ಕೆ ಒಬ್ಬ ಅಂತ. ಅಂಥ ಒಬ್ಬ ಏನು ಮಾಡ್ತಾನೆ, ನಿಷೇಧಾಜ್ಞೆ ತರ್ತಾನೆ. ಯಾರ ಮೇಲೆ? ಎಲ್ಲ ಈಗ ನಮ್ಮ ಥರ ಚಾನಲ್ಗಳು, ಇವು ಪತ್ರಿಕೆಗಳು, ಬೇಕಿಲ್ಲದೆ ಇರೋದು, ನಾವು ಎಲ್ಲೋ ಒಂದೊಂದು ಸರಿ ತರ್ತಿರ್ತೀವಿ, ನಮ್ಮ ಮೇಲೂ ಸರಿ ನಿಷೇಧಾಜ್ಞೆ ತಂದುಬಿಡ್ತಾನೆ. ಬ್ಲಾಂಕೆಟ್ ಇದು ಏನು, ಗ್ಯಾಗ್ ಆರ್ಡರ್ ತಂದುಬಿಡ್ತಾನೆ. ಅಲ್ಲಪ್ಪ, ಈ ಕೆಲಸನ ಯಾರೋ ಒಬ್ಬ ಬಿಸ್ನೆಸ್ ಮನ್ ಮಾಡಿದ್ದಿದ್ರೆ ಅಥವಾ ಯಾರೋ ಆ್ಯಕ್ಟರ್ ಮಾಡಿದ್ದಿದ್ರೆ, ಇನ್ಯಾರೋ ಸಾಮಾನ್ಯ ಮಾಡಿದ್ದಿದ್ರೆ ನಮಗೇನು ಅನ್ನಿಸ್ತಾ ಇರಲಿಲ್ಲ, ದಡ್ಡ ಅಂತಿದ್ವಿ. ಅವನು ದಡ್ಡ ಅಂತಿದ್ವಿ, ಆ ಲಾಯರ್ನೂ ದಡ್ಡ ಅಂತಿದ್ವಿ. ನೀನು ಒಬ್ಬ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್, ಶಾಸನ ಸಭೆ, ಅದು ಕೇಂದ್ರದ ಶಾಸನ ಸಭೆ, ಶಾಸನಗಳನ್ನು ರೂಪಿಸುವ ಸಭೆ. ನೀನು ಏನಕ್ಕೆ ಹೋಗಿ ನಿಷೇಧಾಜ್ಞೆ ತಂದೆ? ಇದು ಪಬ್ಲಿಷ್ ಮಾಡಬೇಡ ಅಂತ. ನೀನು ಯಾವಾಗ ತರಬೇಕಾಗಿತ್ತು? ನಿನ್ನ ಹತ್ರ ಯಾರ್ಯಾರೋ ಬರ್ತಿರ್ತಾರೆ, ಅಲ್ಲಿ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಯಾವನಾದರೂ ಇರ್ಬೋದು, ಅವ್ರ ಜೊತೆ ಏನೇನೋ ವ್ಯವಹಾರ ಮಾಡ್ತಿರ್ತೀಯ, ಏನೇನೋ ನಡೆಸ್ತಾ ಇರ್ತೀಯ. ಅದರಲ್ಲಿ ನೀನು
ಕಾನೂನು ಬಾಹಿರ ಏನೋ ಕೃತ್ಯಗಳನ್ನ ಮಾಡ್ತಾ ಇದೆಯಾ ಅಂತ ಆತನಿಗೆ ಅನಿಸಿದಾಗ ಡ್ರೈವರ್ ಇರಲಿ ಬೇರೆಯವ್ರು ಇರಲಿ ಅವ್ರು ಎಲ್ಲೋ ಅಡಗಿಸಿ ಒಂದು ಕ್ಯಾಮ್ರಾ ಇಟ್ಟುಬಿಟ್ಟು ತೊಗೊಂಡಿರ್ತಾರೆ, ವಿಡಿಯೋ ತೊಗೊಂಡಿರ್ತಾರೆ. ಈಗ ನಾನು ಕೊಡ್ತೀನಿ ಇದನ್ನು, ಯಾರಿಗೆ ಕೊಡ್ತೀನಿ? ಕೋರ್ಟಿಗೆ ಕೊಡ್ತೀನಿ, ಪೊಲೀಸಿಗೆ ಕೊಡ್ತೀನಿ, ಸರ್ಕಾರಕ್ಕೆ ಕೊಡ್ತೀನಿ, ಕೇಂದ್ರ ಸರ್ಕಾರಕ್ಕೆ ಕೊಡ್ತೀನಿ, ನಿನಗೆ ಶಿಕ್ಷೆ ಆಗಂಗೆ ಮಾಡ್ತೀನಿ ಅಂದಾಗ ಭಯ ಆಗುತ್ತೆ. ಯಾಕೆಂದರೆ ನೀನು ಯಾರಿಗೆಲ್ಲ ಲಂಚ ತೊಗೊಂಡಿರ್ಬೋದು, ಯಾರೋ ಕಾಂಟ್ರಾಕ್ಟರ್ಗಳು ಏನೋ ಮಾಡಿಕೊಟ್ಟಿರ್ಬೋದು, ಯಾರೋ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿರ್ಬೋದು, ಏನು ಬೇಕಾದರೂ ಇರಬಹುದು ಬೀಯಿಂಗ್ ಎ ಪೊಲಿಟಿಷಿಯನ್, ಅಥವಾ ಯಾರೋ ನಿನಗೆ ಆಪ್ತ ಮಹಿಳೆ ಬಂದಿರಬಹುದು. ಅವನು ತಗೊಂಡು ಹೆದರಿಸಿದಾಗ ನೀನು ನಿಷೇಧಾಜ್ಞೆ ತರೋದಕ್ಕೆ ಅರ್ಥ ಇರ್ತಿತ್ತು, ಆ ನಿಷೇಧಾಜ್ಞೆ ಅವಶ್ಯಕತೆ ಇರ್ತಿತ್ತು. ಆಮೇಲೆ ನಿಮಗೆ ಮಾಡ್ಕೊಂಡಿದ್ದಾನೆ, ಅದನ್ನು ಪರಿಶೀಲಿಸಿ ನೋಡಿ, ಪಬ್ಲಿಕ್ಕಿಗೆ ಬರೋದು ಬೇಡ ಅಂತ ಹೇಳಿದರೆ ಖಂಡಿತ ಅದ್ರ ಬಗ್ಗೆ ಬೆರಳು ತೋರ್ಸೋಕೆ ಆಗ್ತಾ ಇರಲಿಲ್ಲ. ಆದರೆ ಆ ಡ್ರೈವರೇ ಹೇಳ್ಕೊಂಡಿರೋದು, ಮುಂದೆ ಏನು ಹೇಳ್ತಾನೋ ಗೊತ್ತಿಲ್ಲ, ಇದುವರೆಗೂ ಹೇಳ್ಕೊಂಡಿರೋದು ಅವನ ಫೋನಿನಲ್ಲಿತ್ತು ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ ಅಂತ. ಅಂದರೆ ಪಾಸ್ವರ್ಡು ಇದು ಎಲ್ಲ ಗೊತ್ತಿತ್ತು. ಅಷ್ಟು ಅವಿವೇಕಿ ಆಗಬಾರ್ದಾಗಿತ್ತು. ಯಾರು? ಒಬ್ಬ ಸಂಸದ ನನ್ನ ಫೋನ್ನಿಂದ ಯಾರಾದರೂ ಏನು ಬೇಕಾ ಇನ್ಫಾರ್ಮೇಷನ್ ತೆಗೆದುಕೊಳ್ಳೋಷ್ಟು ಈಸಿ ಪಾಸ್ವರ್ಡ್ ಅಥವಾ ಡ್ರೈವರ್ ಇರಲಿ ಯಾರೇ ಇರಲಿ ಕೊಡಬಾರ್ದಾಗಿತ್ತು. ಕೊಟ್ಬಿಟ್ಟಿದ್ದ. ತಗೊಂಡಾಗ ಅವನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಅವನು ಸುಳ್ಳು ಹೇಳ್ತಿಲ್ಲ. ನಾನು ಅವನ ಫೋನಿಂದ ಟ್ರಾನ್ಸ್ಫರ್ ಮಾಡಿಕೊಂಡೆ, ನನಗೆ ದೌರ್ಜನ್ಯ ಆಗ್ತಿತ್ತು, ಸುಳ್ಳಂತೂ ಹೇಳಿಲ್ಲ ಆ ಮನುಷ್ಯ. ಆಗ ಏನು ಮಾಡಬೇಕಾಗಿತ್ತು? ನೀನು ಅಂದರೆ ಯಾರು? ನೀನು ಸಂಸದ. ಬರೀ ಸಂಸದ ಅಲ್ಲ, ನಮ್ಮಲ್ಲಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಮಿನಿಸ್ಟರ್ ಆಗಿದ್ದರು ಅಂಥವ್ರ ಮಗ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದವರು ಅವರ ಅಣ್ಣನ ಮಗ ಮತ್ತು ಪ್ರಧಾನಮಂತ್ರಿಗಳ ಮೊಮ್ಮಗ. ಏನಪ್ಪ ನೀನು ಮಾಡಬೇಕಾಗಿದ್ದು? ನೀನು ಮಾಡಬೇಕಾಗಿದ್ದು ಒಂದೇ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ನಿಮ್ಗೆ ಎಲ್ಲ ಪೊಲೀಸ್ನವರು ನಿಮ್ಮ ಕೈಲಿದ್ದರು. ಪೊಲೀಸ್ ಆಫೀಸರ್, ನಿಷ್ಠಾವಂತ ಆಫೀಸರ್ಗಳು ಬೇಕಾದಷ್ಟು ಜನ ಇದ್ದಾರೆ. ನಿಷ್ಠಾವಂತ ಇಲ್ಲದೇ ಇದ್ರೂ ನೀವು ದೊಡ್ಡ ಸಂಸದರು ಅನ್ನೋ ಕಾರಣಕ್ಕೆ ಮಾತು ಕೇಳೋರು ಇದ್ದೇ ಇರ್ತಾರೆ. ನನ್ನ ಫೋನ್ನಿಂದ ಇವನು ಹಲವು ಫೋಟೋಗಳು, ವಿಡಿಯೋಗಳು, ಡಾಕ್ಯುಮೆಂಟು ಎಲ್ಲ ಕದ್ದಿದ್ದಾನೆ. ನಾನು ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಬೇಕು ಅಂತ ಮಾಡ್ಕೊಂಡಿದ್ದೆ, ಯಾರ್ಯಾರ ಮೂಲಕ ಸಂಪನ್ಮೂಲದಿಂದ ಬಳಸಿ ದ್ರವ್ಯ ಗಳಿಸಬಹುದು, ತಗೋಬಹುದು ನನ್ನ ಕ್ಷೇತ್ರ ಉದ್ಧಾರ ಮಾಡೋಕ್ಕೆ ಅನ್ನೋದು ಮಾಡ್ಕೊಂಡಿದ್ದೆ. ಮತ್ತು ಪಾರ್ಲಿಮೆಂಟಲ್ಲಿ ಏನೇನು ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆಗಳು ಹಾಕ್ಕೊಂಡಿದ್ದೆ. ಮತ್ತು ಇನ್ನೂ ಬೇರೆ ಬೇರೆ ಖಾಸಗಿ ಇದೆ. ನನಗೆ ಯಾರೋ ಬರ್ತಿದ್ದಾರೆ ಫ್ರೆಂಡ್ಸ್ಗಳು, ಹುಡುಗರು ಹುಡುಗಿರು ಎಲ್ಲ ಬರ್ತಾರೆ, ಅವ್ರ ಜೊತೆ ಇಡೋ ಫೋಟೋಗಳು ಇತ್ತು. ಇವನು ನನ್ನ ಫೋನನ್ನು ಕದ್ಕೊಂಡು ನನ್ನ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಪ್ಪ ಪ್ರಜ್ವಲ್, ನೀನು ಎಲ್ಲಿದೆಯೋ ಗೊತ್ತಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊ. ಇಟ್ ಈಸ್ ಮೈ ಪ್ರಾಪರ್ಟಿ, ಇಟ್ ಈಸ್ ಮೈ ಪರ್ಸನಲ್ ಪ್ರಾಪರ್ಟಿ. ನನ್ನ ಒಪಿನಿಯನ್ನಲ್ಲಿ ಯಾರೂ ತೊಗೊಳಕ್ಕಾಗಲ್ಲ, ನನ್ನ ಮನೆಯ ಜನಗಳು ಕೂಡ ತೊಗೊಳಕ್ಕಾಗಲ್ಲ. ನನ್ನ ಮನೆಯ ಜನ ನಾನು ಕೇಳಿ ತೊಗೊಂಡಿರ್ತಾರೆ, ನಾನು ಕೊಟ್ಟಿರ್ತೀನಿ ಅಲ್ಲ. ಅಂದ ಹಾಗೆ ಒಂದು ಹೇಳ್ತೀನಿ, ನನ್ನ ಫೋನ್ ನಂಬರ್ ಎಷ್ಟು ಇದಿದೆ ಪಾಸ್ವರ್ಡ್ ಅಂದರೆ ನನ್ನ ಮನೇಲಿ ಮೊಮ್ಮಕ್ಕಳಿಂದ ಯಾರು ಬೇಕಾದ್ರೂ ನೋಡ್ಬೋದು, ಅದನ್ನು ನೋಡಲ್ಲ ಅಷ್ಟೇ. ಅವ್ರಿಗೆಲ್ಲ ಹೇಳಿದ್ದೀನಿ, ಯಾವ ಬೇಕಾ ಬಂದು ತೆಗಿಯೋಕ್ಕಾಗಲ್ಲ ಕೆಲಸ ಎಂದಾಗ ನಾನು ಇಲ್ಲಿ ಮರ್ತೋಗ್ತೀನೋ ಅಂತ. ಆದರೆ ನೀನೊಬ್ಬ ಸಂಸದ ಅಂದಾಗ ನಿನಗೆ ನಿನ್ನದೇ ಆದ ನೀತಿ ರೀತಿಗಳು, ನಿನ್ನದೇ ಆದ ಸಂಬಂಧಗಳು, ನಿನ್ನದೇ ಆದ ಅನೇಕ ಅಂಶಗಳಿರ್ತವೆ. ಅದನ್ನೆಲ್ಲ ನೀನು ಸ್ಟೋರ್ ಮಾಡ್ಕೊಂಡಿರ್ತೀಯ. ಹಿಂದೆ ಅಂದರೆ ನಾವು ಡೈರಿಲಿ ಬರೀತಿದ್ವಿ, ಎಲ್ಲೋ ಬರೆದಿಟ್ಕೊಳ್ತಿದ್ವಿ, ಇಲ್ಲಿ ಸ್ಟೋರ್ ಮಾಡ್ತೀಯ. ಇದು ನಿನ್ನ ಹಕ್ಕು. ನನ್ನ ಫೋನ್ ನನ್ನ ಹಕ್ಕು. ನನಗೆ ಗೊತ್ತಿಲ್ಲದ ಹಾಗೆ ಕಳ್ಳತನದಿಂದ ಅಲ್ಲಿ ಯಾವುದೇ ಒಬ್ಬ ಅಂಶವನ್ನು ತೊಗೊಂಡ್ರೆ, ಏನನ್ನಾದರೂ ತೆಗೆದುಕೊಂಡ್ರೆ ಇಟ್ ಈಸ್ ಎ ಕ್ರೈಮ್. ಅದು ಏನು ತೆಗೆದುಕೊಂಡ ಅನ್ನೋದು ಬೇರೆ ವಿಷಯ. ನಾನು ಏನು ಇಟ್ಕೊಂಡಿದ್ದೆ, ಇಟ್ಕೊಳ್ಳೋಕೆ ಆಗದೆ ಇರೋದನ್ನ ನಾನು ಇಟ್ಕೊಳ್ಳೋಕ್ಕಾಗಲ್ಲ ಅಲ್ಲಿ. ಅದರಲ್ಲಿ ಅಕಸ್ಮಾತ್ ಏನಾದ್ರು ಯಾವುದಾದ್ರು ಹುಡುಗಿನ ಒದ್ದು ದೌರ್ಜನ್ಯ ಮಾಡಿ ಅವಳು ಓಡೋಗ್ತಾ ಇದ್ದಾಗ ಹೇಳ್ಕೊಂಡು ನಾನು ರೇಪ್ ಮಾಡಿದರೆ ನಾನೇ ಸಾಕ್ಷ್ಯ ಕೊಟ್ಟಾಗೆ. ಬಟ್ ಅಷ್ಟೆಲ್ಲ ಒಬ್ಬ ತನ್ನ ಫೋನಿಂದ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಇಟ್ಟಿದ್ರು ಮಾಡ್ಕೊಳ್ಳೋದು ಕಷ್ಟ. ಮತ್ತು ಅದನ್ನೂ ನೀನು ರೇಪ್ನೂ ಕೂಡ ಮಾಡ್ಕೊಳ್ತೀಯ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಅದಕ್ಕಿಂತಲೂ ವಿಕೃತ ಕ್ರಿಮಿನಲ್ ನಮಗೆ ಸಿಗೋದೇ ಇಲ್ಲ. ಸೊ ನೀನು ಮಾಡಬೇಕಾಗಿದ್ದ ಕೆಲಸ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಫೋನ್ನಿಂದ ನನ್ನ ಡ್ರೈವರ್ ಅನೇಕ ಅಂಶಗಳನ್ನ ಕದ್ದಿದ್ದಾನೆ, ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ, ನನ್ನ ಹಕ್ಕನ್ನು ಚ್ಯುತಿಗೊಳಿಸಿದ್ದಾನೆ, ನಾನು ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್, ನಾನೊಬ್ಬ ಸಂಸದ, ಈ ದೇಶ ಭಾರತ ದೇಶದ ಒಬ್ಬ ಸಂಸದ, ಲಕ್ಷಾಂತರ ಜನಗಳನ್ನ ನಾನು ಪ್ರತಿನಿಧಿಸ್ತೀನಿ ಅಂತ ಹೇಳಿ ನೀನು ಕಂಪ್ಲೇಂಟ್ ಕೊಟ್ಟಿದ್ರೆ ಒಂದು ದಿನಕ್ಕೆ ಮುಗಿದಿರ್ತಿತ್ತು. ಆದರೆ ನೀನು ಮಾಡಿದ್ದೇನೋ ಅದಕ್ಕೆ ಮೈ ತುಂಬ ಬೆಳೆಸ್ಬಿಟ್ಟೆ, ಅದನ್ನು ಮಜಲ್ ಬೆಳೆಸ್ಬಿಟ್ಟೆ, ಮಾಂಸಖಂಡಗಳನ್ನ ಬೆಳೆಸ್ಬಿಟ್ಟೆ, ಉತ್ತೇಜನ ಕೊಟ್ಟೆ. ಯಾವ ರೀತಿ ಅದ್ರ ಬಗ್ಗೆ ಹೋಗಿ ನಿಷೇಧಾಜ್ಞೆ ತಂದೀನಿ ನೀನು. ಆ ನಿಷೇಧಾಜ್ಞೆ ತರೋದ್ರ ಮೂಲಕ ಇಲ್ಲಿ ಏನೋ ಇದೆ ನಿನಗಿಷ್ಟ ಇಲ್ಲದೆ ಇರೋದು ಅನ್ನೋದನ್ನು ನೀನೇ ಹೇಳ್ಕೊಂಡೆ. ಅದನ್ನು ಅವನೇನು ಮಾಡ್ತಾನೆ, ಡ್ರೈವರು ನಿಷೇಧಾಜ್ಞೆ ತಂದಾಗ ಆಯ್ತಪ್ಪ ಸ್ವಲ್ಪ ಅಂದರೆ ಏನು ನಿಷೇಧಾಜ್ಞೆ ತಂದ್ರೂ ಪಬ್ಲಿಷ್ ಮಾಡೋಕ್ಕಾಗಲ್ಲ, ಬಟ್ ನನಗೆ ಗೊತ್ತಿರೋದು ತೋರಿಸ್ಬೋದು ಅಂತ ಇರ್ಬೋದಾಗಿತ್ತು. ಆತ ಒಬ್ಬ ಮಹಾನ್ ವಕೀಲನ ಹತ್ರ ಹೋಗ್ತಾನೆ. ಆ ಮಹಾನ್ ವಕೀಲ ಆ ನಿಷೇಧಾಜ್ಞೆ ತೆಗಿಸ್ತೀನಿ,
ನಾನು ಆ ವಕೀಲನ್ನ ಕೇಳಬೇಕು ಅಂತಿದ್ದೀನಿ. ನನಗೆ ಆ ವಕೀಲ ಏನ್ರಿ ಇದು? ಹೆಂಗಪ್ಪ ನಿಷೇಧಾಜ್ಞೆ ತೆಗೆಸ್ತಿದ್ದೆ ನೀನು? ನನ್ನ ಫೋನ್ನಿಂದ ಯಾವನೋ ಕಳ್ತನ ಮಾಡಿಕೊಂಡು ಅದನ್ನು ಪಬ್ಲಿಷ್ ಮಾಡ್ತಾನೆ ಅಂತ ಹೋದಾಗ ನಾನು ನಿಷೇಧಾಜ್ಞೆ ತೊಗೊಂಡಿರೋದೇ ಅರ್ಥ ಇಲ್ಲ. ಆದರೆ ಕೋರ್ಟ್ ಹೋಗ್ಬಿಟ್ಟು ನಿಷೇಧಾಜ್ಞೆ ಹೆಂಗೆ ತೆಗೆಸ್ತೀಯ ನೀನು? ನೀನು ಆ ಥರ ಮಾಡಬೇಕಾದ್ರೆ ಕೋರ್ಟ್ಗೆ ಹೇಳಬೇಕು, ಇದು ಕ್ರೈಮ್ ಇದೆ ಇಲ್ಲಿ ನೋಡಿ ಅಂತ, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು. ನೀನು ಪಬ್ಲಿಕ್ ಮೇಲೆ ನಿಷೇಧಾಜ್ಞೆ ತಂದಿರುವಾಗ, ಏನೋ ಪತ್ರಿಕೆಗಳ ಮೇಲೆ ಮತ್ತು ಚಾನೆಲ್ಗಳ ಮೇಲೆ ತಂದಿರುವಾಗ ಆ ನಿಷೇಧಾಜ್ಞೆ ತೆಗಿಸ್ತೀನಿ ಅಂದರೆ ಚಾನೆಲ್ಗಳು ಹಾಕ್ಕೊಳ್ಳಿ, ನೀವು ಅಲ್ಲಿ ಸೆಕ್ಸ್ ಫೋಟೋ, ಸೆಕ್ಸ್ ವಿಡಿಯೋಗಳು ಅವನ್ನೆಲ್ಲ ನೀವು ಬಿತ್ತರಿಸ್ಕೊಳ್ಳಿ, ಪ್ರಚಾರ ಮಾಡ್ಕೊಳ್ಳಿ ಅಂತ ಕೋರ್ಟ್ ಕೊಡೋಕ್ಕಾಗ್ತಿತ್ತಾ? ಸಾಧ್ಯನಾ ಅದು? ಒಬ್ಬ ವಕೀಲ ಅದನ್ನು ಹೌದು ನಿಷೇಧಾಜ್ಞೆ ತೆಗಿಸ್ತೀನಿ ಅಂತ ಯಾವ ಇದರಲ್ಲಿ ಹೇಳ್ತೀಯ? ಅದನ್ನು ಹೆಂಗೆ ತೆಗ್ಸೋಕ್ಕಾಗ್ತಿತ್ತು? ಅದು ಅರ್ಥ ಆದರೂ ಇದೆಯಾ ಅದು? ಆ ನಿಷೇಧಾಜ್ಞೆ ಇದ್ದಾಗ ಒಂದಂತೂ ನಾವು ಮಾಡ್ಬೋದು, ಕೋರ್ಟ್ಗೇನೆ ಅಪ್ರೋಚ್ ಮಾಡಿಬಿಟ್ಟು, ಸ್ವಾಮಿ ಇಲ್ಲಿ ದೊಡ್ಡ ಕ್ರೈಮ್ ನಡೆದಿದೆ, ಈ ಕ್ರೈಮ್ನ ನಾವು ಜನಕ್ಕೆ ತೋರಿಸೋದ್ರಿಂದ ಏನಾಗೋದಿಲ್ಲ, ನಾನೊಬ್ಬ ವಕೀಲ, ಇದ್ರ ಬಗ್ಗೆ ತನಿಖೆ ನಡೀಬೇಕು, ವಿಚಾರಣೆ ನಡೀಬೇಕು, ಇದ್ರ ಬಗ್ಗೆ ತಪ್ಪಿದರೆ ಶಿಕ್ಷೆ ಆಗಬೇಕು ಅಂತ ಹೇಳ್ಬೋದೇ ಹೊರತು ನಿಷೇಧಾಜ್ಞೆ ಹೆಂಗೆ ತೆಗಿಸ್ತೀಯ? ಹೆಂಗೆ ಸಾಧ್ಯ ಅದು? ಈಗ ಇದನ್ನ ಪ್ರಶ್ನೆ ಯಾರೂ ಮಾಡ್ತಾ ಇಲ್ಲ. ಈಗ ಇದು ಎಲ್ಲೆಲ್ಲಿ ಹೊರಟೋಗಿದೆ ಅಂದರೆ, ಇವತ್ತು ವಿಕ್ಟಿಮ್ಗಳು ಯಾರು? ಆ ಹೆಣ್ಮಕ್ಳುಗಳು. ಅವ್ರು ಇಷ್ಟದಿಂದ ಹೋಗಿದಾರೋ, ಒಪ್ಕೊಂಡು ಹೋಗಿದಾರೋ, ಆಮಿಷಕ್ಕೆ ಬಲಿಯಾಗಿದ್ದಾರೋ, ಒತ್ತಡಗಳಿಗೆ ಈಲ್ಡ್ ಆಗಿದ್ದಾರೋ, ದಟ್ ಈಸ್ ಸೆಕೆಂಡ್ರಿ. ಆದರೆ ನಿಜವಾಗ್ಲೂ ನರಳೋಗ್ತಿರೋದು ಅವರಲ್ಲಿ ಕೆಲವು ಮಾತನಾಡಿದ್ರು ನನಗೆ, ಅಂದರೆ ಅವ್ರು ಸಂಬಂಧಪಟ್ಟವರು, ಆ ಹೆಣ್ಮಕ್ಳು ಯಾರು ಮಾತಾಡಿಲ್ಲ. ಅವ್ರು ಹೇಳ್ತಾರೆ, ಅಲ್ಲಿ ಕೆಲವು ಇದು ಶ್ರೀಮಂತರಿಗೆ ಸಂಬಂಧಪಟ್ಟದ್ದು ಇದೆ, ಸಿರಿವಂತ ಹೆಣ್ಮಕ್ಳಿಗೆ ದೇ ಆರ್ ಲೀಸ್ಟ್ ಬಾದರ್ಡ್. ನಮ್ಮ ಥರ ಈ ಥರ ವೀಡಿಯೋಗಳು ಲಕ್ಷಾಂತರ ಹೆಣ್ಮಕ್ಳು ಮಾಡ್ಕೊಂಡಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ವಿ ಡೋಂಟ್ ಕೇರ್ ಅಂತಾರೆ. ಅದೇ ರೀತಿ ಒಂದು ಫೋನ್ ಇಟ್ಕೊಳ್ಳೋಕ್ಕೂ ಪರದಾಡ್ತಾ ಇರೋ ಆರ್ಥಿಕ ದುಸ್ಥಿತಿಯಲ್ಲಿರೋರು ಇದ್ದಾರೆ, ಅಂದರೆ ಲೋಯರ್ ಲೆವೆಲ್ ಜನ, ಲೋಯರ್ ಕ್ಲಾಸ್, ಆರ್ಥಿಕವಾಗಿ ತುಂಬ ಹಿಂದುಳಿದ ಜನ. ಅವರು ಬಾದರ್ ಮಾಡ್ತಾ ಇಲ್ಲ. ನಮ್ಮ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಆದರೆ ಹೆಚ್ಚಿರೋದು ಮಧ್ಯಮ ವರ್ಗದವ್ರದ್ದು, ಸಾಧಾರಣ ವರ್ಗದ್ದು. ಅವರಲ್ಲಿ ಅನೇಕರು ಸರ್ಕಾರಿ ಹುದ್ದೆಗಳಲ್ಲಿದ್ದಾರೆ, ಸರ್ಕಾರಿ ಹುದ್ದೆಗಳು. ಆಮೇಲೆ ಸಣ್ಣ ಪುಟ್ಟ ಇದರಲ್ಲಿ ಪಂಚಾಯಿತಿ ಈ ಕಡೆ ಮೆಂಬರ್ ಆಗಿರ್ತಾರೆ. ಅವರು ನರಳೋಗ್ತಾ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಏನಲ್ಲೂ ಭಾಗವಹಿಸದೇ ಇರೋ ಅನೇಕ ಹೆಣ್ಮಕ್ಳು ಹಾಸನ ಅನ್ನೋ ಕಾರಣಕ್ಕೋಸ್ಕರ ತಮ್ಮನ್ನು ತಾವು ರಕ್ಷಿಸ್ಕೊಳ್ಬೇಕಾಗಿರೋ ಅಥವಾ ಸಮರ್ಥಿಸ್ಕೊಳ್ಬೇಕಾಗಿರೋ ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಿದೆ. ಇಂಥ ಸನ್ನಿವೇಶ ಸೃಷ್ಟಿಯಾಗೋಕ್ಕೆ ಯಾರೆಲ್ಲ ಕಾರಣ ಇದ್ದಾರೆ? ಅದನ್ನು ಮಾಡ್ಕೊಂಡವನು, ಅದನ್ನು ಕದ್ದವನು ಕೈಯಿಂದ ಅವನು ಏನೇನೋ ಪುಸ್ಲಾಯಿಸಿ ನಾನು ಏನೋ ಮಾಡಿಸ್ಬಿಡ್ತೀನಿ, ಘನವಾದ ದಿನ ಅಂತ ಹೇಳಿ ನಾನು ಲೀಡರ್ಗೆಲ್ಲ ಕಳಿಸಿದ್ದೀನಿ, ನಾನು ಇವರು ಸರಿ ಇಲ್ಲ ಅಂತ ಹೇಳ್ತಾ ಇರೋ ವಕೀಲ, ಮತ್ತು ಅದ್ರ ಬಗ್ಗೆ ಇದನ್ನು ಹೆಂಗೆ ನೀವು ಪ್ರಚಾರ ಮಾಡಿದ್ರಿ ಅಂತ ಹೇಳ್ತಾ ಇರೋ ಬೇರೆ ಬೇರೆ ರಾಜಕೀಯ ನಾಯಕರುಗಳು ಎಲ್ಲರೂ ಇದ್ದಾರೆ. ಆದರೆ ಇವ್ರು ಯಾರೂ ಸಂಕಟದಲ್ಲಿಲ್ಲ, ಯಾರೂ ಸಂಕಟದಲ್ಲಿಲ್ಲ. ಆ ಸಂಸದನೂ ಇಲ್ಲ, ಆ ಡ್ರೈವರು ಇಲ್ಲ, ವಕೀಲನೂ ಇಲ್ಲ, ರಾಜಕಾರಣಿಗಳಿಲ್ಲ, ರಾಜಕೀಯ ನಾಯಕರು ಇಲ್ಲ. ಅವರೆಲ್ಲ ಆತಂಕದಲ್ಲಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ದೇವೇಗೌಡರಾಗಲಿ ಇವರೆಲ್ಲ ಆತಂಕದಲ್ಲಿ ಇರ್ಬೋದು. ಆತಂಕ ಈಸ್ ಡಿಫ್ರೆಂಟ್. ಆತಂಕ ಎಲ್ಲ ಮನುಷ್ಯನಿಗೂ ಒಂದಲ್ಲ ಒಂದು ಕಾರಣಕ್ಕೆ ಆತಂಕದಲ್ಲಿ ಇದ್ದೇ ಇರ್ತಾನೆ. ದಟ್ ಈಸ್, ಅದು ಜೀವಂತ ದ್ರವ್ಯ. ಅದು ಆತಂಕದಲ್ಲಿರೇ ಇರೋಕ್ಕಾಗಲ್ಲ ಅಂದಾಗ ಅವನ್ನೆಲ್ಲೋ ದೊಡ್ಡ ಸಂತ ಆಗಿಬಿಟ್ಟಿರ್ತಾನೆ, ಕಾಡಿನಲ್ಲೋ ನದಿ ಪಕ್ಕನೋ ಬೆಟ್ಟದ ಮೇಲೋ ಇರ್ತಾನೆ. ಆದರೆ ಸಾಮಾನ್ಯ ಜನಜೀವನದಲ್ಲಿ ಪ್ರತಿಯೊಬ್ಬನೂ ಇರೋದು ಆ ಒಂದು ಆತಂಕದಲ್ಲಿ. ಆದರೆ ಹೆಣ್ಣು ಮಕ್ಕಳು ಇವತ್ತು ಆತಂಕದಲ್ಲಿಲ್ಲ. ಆತಂಕದಲ್ಲಿರೋನಿಗೆ ನಾಳೆ ಏನಾಗುತ್ತೆ, ನಾಳೆ ಪ್ರಜ್ವಲ್ ಬಂದರೆ ಕೋರ್ಟ್ ಏನು ಮಾಡಬಹುದು, ಬೇಲ್ ಸಿಗೋದಕ್ಕೆ ನಾವು ಯಾವೆಲ್ಲ ಲಾಯರ್ಗೆ ಹೋಗಬೇಕು, ಇದ್ರ ಇಂಪ್ಯಾಕ್ಟ್ ನೆಕ್ಸ್ಟ್ ಎಲೆಕ್ಷನ್ ಅಥವಾ ಈ ಎಲೆಕ್ಷನ್ನಲ್ಲಿ ಏನಾಗಿರಬಹುದು, ಈ ಥರ ಇದನ್ನು ಯಾವ ರೀತಿ ನಾವು ಎದುರಿಸಬೇಕು, ಇದನ್ನು ನಾವು ಯಾವ ರೀತಿ ಈ ಸನ್ನಿವೇಶನಲ್ಲಿ ಇರೋ ಕೆಲವು ಅಂಶಗಳನ್ನ ಇಟ್ಕೊಂಡು ಎದುರಾಳಿಗಳನ್ನ ಸದೆ ಬಡಿಯಬಹುದು, ಅದನ್ನೂ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಇವರೆಲ್ಲ ಮಾಡ್ತಾ ಇಲ್ವಾ? ಮುಖ್ಯವಾದ ವಿಷಯ ಹೊರಟೋಗಿದೆ. ಕುಮಾರಸ್ವಾಮಿ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ, DK ಶಿವಕುಮಾರ್ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ, ವಕೀಲ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ, ಡ್ರೈವರ್ ಹೇಳ್ತಿರೋ ತಪ್ಪು ಅಂತ ಹೇಳಲ್ಲ. ಎಲ್ಲ ರಾಜಕೀಯಗಳು ಮತ್ತು ಸಾಮಾಜಿಕ ಆಗು ಹೋಗುಗಳಲ್ಲಿ ಹೇಗಿರ್ತಿದ್ರು ಆ ಆತಂಕದಲ್ಲಿದ್ದೀರಿ. ಸಂಕಟದಲ್ಲಿರೋರು ಅಂದರೆ ಆ ಹೆಣ್ಣು ಮಕ್ಕಳು ಮಾತ್ರ. ನಾನಿದನ್ನು ಸೆಂಟಿಮೆಂಟಲ್ ಆಗಿ ಹೇಳ್ತಿಲ್ಲ, ರೊಮ್ಯಾಂಟಿಕ್ ಆಗಿ ಹೇಳ್ತಿಲ್ಲ. ಅವ್ರಿಗೆ ಹಣ ಕೊಡ್ತೀವಿ ಅಂತ ಹೇಳೋದು, ಪರಿಹಾರ ಕೊಡ್ತೀವಿ, ಏನು ಪರಿಹಾರ ಕೊಟ್ಟರು ಇದು ಆತಂಕ ಅಲ್ಲ. ಆತಂಕ ಮತ್ತು ಸಂಕಟಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ, ಈ ಸಂಕಟ ಖಂಡಿತ ಯಾವತ್ತೂ ಅಷ್ಟು ಸುಲಭವಾಗಿ ಹೋಗಲ್ಲ. ತೆಳು ಆಗಬಹುದು, ಡೈಲ್ಯೂಟ್ ಆಗಬಹುದು, ಆದರೆ ಸಂಪೂರ್ಣವಾಗಿ ಹೋಗಲ್ಲ. ಕಾರಣ ಏನಂದರೆ, ಇದು ಯಾವುದೋ ಪತ್ರಿಕೆಗಳಲ್ಲಿ ಬಂದಿರೋ ಸಂಗತಿಗಳಲ್ಲ. ಯಾರ್ದೋ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾನು ಏನೋ ಬೈದಿದ್ರೆ ಒಂದು 15 ದಿನ ಹೋದರೆ ಮರಿತಾರಪ್ಪ ಅಂತ ಅಂದ್ಕೊಳ್ಬಹುದು. ಇನ್ಯಾವುದೋ ಚಾನಲಲ್ಲಿ ಬಂದರೆ ಪರವಾಗಿಲ್ಲ ಅನ್ಬಹುದು. ದಿನ ಯಾರು ನೋಡ್ತಾರೆ ಅಂತ. ಆನ್ಲೈನ್ ಆಗಾಗಿಲ್ಲ. ಇವತ್ತೇನಾಗಿದೆ,
ಗೊತ್ತಾ ಸ್ನೇಹಿತರೆ, ಏನಾಗಿದೆ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಪ್ರತಿಯೊಂದು ಹೆಣ್ಣು ಮಗಳ ಬಿಡಿ ಬಿಡಿ ವಿಡಿಯೋಗಳು ಪ್ರಸಾರ ಆಗ್ತಿದೆಯಂತೆ, ದುಡ್ಡಿಗೆ ಮಾರ್ತಿದಾರಂತೆ, ಹಣಕ್ಕೆ ಮಾರ್ತಿದ್ದಾರೆ. ಅವಳು ನಿಂತ್ಕೊಳ್ಳೋದ್ರಿಂದ ನಿಧಾನವಾಗಿ ಬಟ್ಟೆ ಕಳಿಸ್ತಾ ಹೋಗೋದು, ಬ್ಲೂ ಫಿಲಮ್ ವಸ್ತುಗಳನ್ನ ಮಾಡಿಬಿಟ್ಟಿದ್ದಾರೆ ಅವ್ರನ್ನ. ಇದು ಇವತ್ತಿನ ಪರಿಸ್ಥಿತಿ. ಇದನ್ನ ಸುಲಭವಾಗಿ ಸರಳವಾಗಿ ಸ್ಟಾರ್ಟಿಂಗಲ್ಲೇ ಮಾಡ್ಬೋದಾಗಿತ್ತು. ಮತ್ತು ಯಾರ್ಯಾರೋ ದುಡ್ಡು ಕೊಟ್ಟಿದ್ದಾರೆ ಅಂತ ಉಟ್ಕೊಂಡಿದೆ, ನಾನು ಅದನ್ನು ಹೇಳಲ್ಲ. ಆದರೆ ಒಬ್ಬ ಡ್ರೈವರ್ನ ನೀನು 10-15 ವರ್ಷ ನಿನ್ನ ಜೊತೆ ಇದ್ದ ಡ್ರೈವರ್ನ ನೀನು ಸಮಾಧಾನ ಮಾಡೋಕ್ಕಾಗ್ತಿರ್ಲಿಲ್ಲಪ್ಪ ಸಂಸದ. ಪ್ರಜ್ವಲ್, ಅಷ್ಟು ನಿನ್ನ ಕೈಲಿ ಆಗ್ತಿರ್ಲಿಲ್ವಾ? ರೇವಣ್ಣ, ಭವಾನಿ ಅವರೇ, ಆ ಭವಾನಿ ಮೇಡಮ್ ನನ್ನ ಮುಖನೂ ನೋಡಿಲ್ಲ, ಗೊತ್ತಿಲ್ಲ. ಭವಾನಿ ಅಮ್ಮ ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ. ಆದರೆ ಮಹಾ ಬುದ್ಧಿವಂತರ ಥರ ಕಾಣಿಸ್ತಾರೆ ಅವರು. ಒಬ್ಬ ಡ್ರೈವರ್ ಹೀಗಾದಾಗ ಅವನನ್ನ ತಪ್ಪಾಯ್ತಪ್ಪ, ನನ್ನ ಮಗ ಮಾಡಿದ್ದಾನೆ ಅಥವಾ ಅವನೇ ಹೇಳ್ಕೊಬೋದಾಗಿತ್ತು. ನಾನು 10-15 ವರ್ಷದಿಂದ ಇದೆಯಾ, ನನ್ನ ಅಣ್ಣ ತಮ್ಮನ ಥರ ಇದೆಯಾ, ಬೇಡ ಅಂತ ಹೇಳಿ ಮಾಡದೆ ನೀವು ಈ ಲೆವೆಲ್ ಮಾಡಿಬಿಟ್ರಲ್ಲ. ಇವತ್ತು ನನಗೂ ದೊಡ್ಡದು ಅಂದರೆ ಇವರೆಲ್ಲರೂ ಸೇರಿ, ಅದು ಯಾರೇ ಇರಬಹುದು, ಪ್ರಧಾನಮಂತ್ರಿ ಇರ್ಬೋದು, ಮಾಜಿ ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಈಗಿರೋ ಉಪಮುಖ್ಯಮಂತ್ರಿ, ಯಾರೂ ಕೂಡ ಆ ಸಂಕಟ ತೊಳೆಯೋಕ್ಕಾಗಲ್ಲ. ಆ ಡ್ರೈವರ್ ಇರಲಿ ಯಾರು, ಆ ಸಂಕಟ ತೊಳೆಯೋಕ್ಕಾಗಲ್ಲ. 100 ಜನ, 1000 ಇಲ್ಲದೆ ಇರ್ಬೋದು, 100 ಜನನೇ ಇರಲಿ, 25 ಜನ ಇರಲಿ, ಆ ದುಃಖ ಏನು, ಇಡೀ ಜಗತ್ತಿನ ಸಂಕಟ ಅಲ್ಲಿ ಮಡುಗಟ್ಟಿರುತ್ತೆ. ಇದಕ್ಕೋಸ್ಕರ ಇಂಥದ್ದು ಎಂದಿಗೂ ಆಗಬಾರ್ದು. ಮತ್ತು ನಾನು ಒದ್ದಾಡೋದೇನು ಅಂತ ಹೇಳಿದ್ರೆ, ಅವನು ಇದನ್ನಲ್ಲ ಅವಿವೇಕಿ, ತಂದೆ ಸಿಕ್ಕೊಂಡಿರುವಾಗಲೂ ಅವ್ನು ಬಂದಿಲ್ಲ. ಹೇಳ್ತಿರ್ಬೋದು ಅವನಿಗೆ, ಎಲೆಕ್ಷನ್ ಆಗೋವರೆಗೂ ಬರಬೇಡ, ರಿಸಲ್ಟ್ ಬರೋವರೆಗೂ ಬರಬೇಡ, ಎಲ್ಲ ಡಿಸಾಲ್ವ್ ಆಗಿ ಹೋಗ್ತದೆ. ಅಲ್ಲಪ್ಪ, ಬರೀ ನೀನು ಒಬ್ಬಂದೇ ನೋಡ್ತಾ ಇದೆಯಲ್ಲಪ್ಪ. ನಿನ್ನನ್ನು ನಂಬ್ಕೊಂಡು ಬಂದರು, ಅಥವಾ ನಿನ್ನ ಒತ್ತಡಕ್ಕೆ ಬಂದರು, ಅಥವಾ ನಿನ್ನ ಇಷ್ಟಪಟ್ಟು ಬಂದರು, ಆ ಜೀವಗಳು ಎಷ್ಟು ನರಳ್ತಾ ಇದೆ ಬರೋದಲ್ವಾ. ಅವನಿಗಂತೂ ಎಷ್ಟು ಧಿಕ್ಕಾರ ಹೇಳಿದ್ರು, ಎಷ್ಟು ಖಂಡಿಸಿದ್ರು ಸಾಲೋದಿಲ್ಲ. ಬಟ್ ನಾನು ಒದ್ದಾಡೋದೇನು ಅಂದರೆ, ಎಲ್ರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ಆ ಹೆಣ್ಮಕ್ಳು ಸಂಕಟನ ಬಗೆಹರಿಸೋದಕ್ಕೆ, ಪರಿಹರಿಸೋದಕ್ಕೆ ಅಥವಾ ತೆಳುಗೊಳಿಸೋದಕ್ಕೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಸಹಕರಿಸಬೇಕು. ಅದನ್ನು ಮಾಡಬೇಕು. ಅದನ್ನು ಮಾಡಿದಾಗಲೇ ನಾವು ಮನುಷ್ಯರಾಗೋದು. ನಮಸ್ಕಾರ.